ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 11 ಅಣುವಿನಿಂದ ಕಾಲಗಣನೆ. ಇದರಿಂದ ಇವತ್ತು 4 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 10. ಯಾಮಾಶ್ಚತ್ವಾರಶ್ಚತ್ವಾರೋ ಮರ್ತ್ಯ ನಾಮಹನಿ ಉಭೆ ಪಕ್ಷ ಪಂಚದಶಾಹಾನಿ ಶುಕ್ಲ ಕೃಷ್ಣಶ್ಚ ಮಾನದ. ಅನುವಾದ: 4 ಪ್ರಹರಗಳಿವೆ ಎಂದು ಪರಿಗಣಿತವಾಗಿದೆ. ಇವುಗಳನ್ನು ಯಾಮಗಳೆಂದು ಕರೆಯಲಾಗಿದೆ. ಮಾನವ ಜೀವಿಯ ಹಗಲು ಮತ್ತು ರಾತ್ರಿಗಳಲ್ಲಿ ಇವು 4 ಇರುತ್ತವೆ. ಅದೇ ರೀತಿ 15 ಹಗಲು ರಾತ್ರಿಗಳು ಸೇರಿ ಒಂದು ಪಕ್ಷವಾಗುತ್ತದೆ ಮತ್ತು ಒಂದು ತಿಂಗಳಿನಲ್ಲಿ ಶುಕ್ಲ ಮತ್ತು ಕೃಷ್ಣವೆಂಬ 2 ಪಕ್ಷಗಳಿವೆ. ಶ್ಲೋಕ 11. ತಯೋ ಸಮುಚ್ಚಯೋ ಮಾಸ ಪಿತೃಣಾಂ ತದಹರ್ನಿಶಂ ದ್ವೌ ತಾವೃತು ಷಡಯನಂ ದಕ್ಷಿಣಂ ಚೋತ್ತರಂ ದಿವಿ. ಅನುವಾದ: 2 ಪಕ್ಷಗಳು ಕೂಡಿ ಒಂದು ತಿಂಗಳಾಗುತ್ತವೆ. ಪಿತೃಲೋಕದವರಿಗೆ ಇದು ಇಡಿಯಾಗಿ ಒಂದು ಹಗಲು ಮತ್ತು ರಾತ್ರಿಗೆ ಸಮ. ಅಂತಹ 2 ತಿಂಗಳುಗಳು ಸೇರಿ ಒಂದು ಋತು. 6 ತಿಂಗಳು ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವ ಒಂದು ಪೂರ್ಣ ಪರಿಕ್ರಮಣವಾಗಿರುತ್ತದೆ. ಶ್ಲೋಕ 12. ಅಯನೇ ಚಾಹನಿ ಪ್ರಾಹುರ್ವತ್ಸರೋ ದ್ವಾದಶ ಸ್ಮೃತಃ ಸಂವತ್ಸರಶತಂ ನೃಣಾಂ ಪರಮಾಯುರ್ನಿರೂಪಿತಂ. ಅನುವಾದ: 2 ಸೌರಗತಿಗಳು ಸೇರಿ ದೇವತೆಗಳ ಒಂದು ಹಗಲು ಮತ್ತು ಒಂದು ರಾತ್ರಿಯಾಗುತ್ತದೆ. ಆ ಹಗಲು ರಾತ್ರಿಗಳು ಸೇರಿ ಮಾನವ ಜೀವಿಯ ಒಂದು ಸಂಪೂರ್ಣ ವರ್ಷವಾಗುತ್ತದೆ. ಮಾನವ ಜೀವಿಗೆ 100 ವರ್ಷಗಳ ಜೀವಿತ ಕಾಲಾವಧಿ ಇರುತ್ತದೆ. ಶ್ಲೋಕ 13. ಗ್ರಹರ್ಷ ತಾರಾ ಚಕ್ರಸ್ಥ ಪರಮಾಣ್ವಾದಿನ ಜಗತ್ ಸಂವತ್ಸರಾವಸಾನೇನ ಪರಿಯೇತ್ಯ ನಿಮಿಷೋ ವಿಭುಃ. ಅನುವಾದ: ಬ್ರಹ್ಮಾಂಡದ ಪ್ರಭಾವಿ ನಕ್ಷತ್ರಗಳು, ಗ್ರಹಗಳು, ಜ್ಯೋತಿರ್ನಿಕಾಯಗಳು ಮತ್ತು ಅಣುಗಳು ಎಲ್ಲವೂ ತಮ್ಮ ತಮ್ಮ ಕಕ್ಷೆಯಲ್ಲಿ ಪರಮ ಪುರುಷನ ನಿರ್ದೇಶನಕ್ಕೆ ಅನುಗುಣವಾಗಿ ಸುತ್ತುತ್ತಿರುತ್ತವೆ. ಪರಮ ಪುರುಷನನ್ನು ಶಾಶ್ವತ ಕಾಲವು ಪ್ರತಿನಿಧಿಸುತ್ತದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವು ಕೆಲವೊಂದು ಕಾಲವನ್ನು ಹೇಗೆ ನಾವು ಮೆಜರ್ ಮಾಡ್ತೀವಿ, ಅದಕ್ಕೆ ಏನೇನೆಲ್ಲ ಯೂಸ್ ಮಾಡ್ಬೋದು, ಅದರ ಹೆಸರುಗಳೇನು, ಅದೆಲ್ಲ ತಿಳ್ಕೊಂಡ್ವಿ. ಅಂದರೆ 3 ಲವಗಳ ಕಾಲಾವಧಿ ಅಂದರೆ 1 ನಿಮಿಷಕ್ಕೆ ಸಮ. 3 ನಿಮಿಷಗಳು ಸೇರಿದ್ರೆ ಒಂದು ಕ್ಷಣವಾಗುತ್ತೆ. 5 ಕ್ಷಣಗಳು ಸೇರಿ ಕಾಷ್ಟವಾಗುತ್ತೆ. 15 ಕಾಷ್ಟಗಳು ಸೇರಿ ಒಂದು ಲಘು ಆಗುತ್ತೆ. 15 ಲಘು ಸೇರಿ ಒಂದು ನಾಡಿಕ ಆಗುತ್ತೆ. ಅದನ್ನು ದಂಡ ಅಂತ ಕೂಡ ಕರೀತಾರೆ. 2 ದಂಡಗಳು ಸೇರಿ ಒಂದು ಮುಹೂರ್ತ ಆಗುತ್ತೆ. ಅಂತ 7 ದಂಡಗಳಿದೆಯಲ್ಲ, ಅದು ಮನುಷ್ಯ ಲೆಕ್ಕಾಚಾರದ ಪ್ರಕಾರ ಒಂದು ಹಗಲು ಅಥವಾ ಒಂದು ರಾತ್ರಿಯ 4ನೇ ಒಂದು ಭಾಗ ಆಗಿರುತ್ತೆ. ಆಮೇಲೆ ಒಂದು ದಂಡದ ಅಳತೆಯನ್ನು ಹೇಗೆ ಮಾಡ್ಬೋದು ಅಂತಂದರೆ, ಒಂದು ತಾಮ್ರದ ಪಾತ್ರೆಯಲ್ಲಿ 4 ಬೆರಳು ಉದ್ದ ಮತ್ತು 4 ಮಾಶ ತೂಕದ ಚಿನ್ನದ ಸೂಜಿ ಇರುತ್ತಲ್ಲ, ಅದರಿಂದ ಒಂದು ರಂಧ್ರವನ್ನು ಮಾಡಿ ಅದರಲ್ಲಿ ನೀರು ತುಂಬಿ ಉಕ್ಕಿ ಹರಿಯತ್ತಲ್ಲ, ಆ ಕಾಲವನ್ನು ದಂಡ ಅಂತ ಕರೀತಾರೆ. ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ. ಈಗ ಇಲ್ಲಿ ಮುಂದುವರೆದು ಹೇಳ್ತಾರೆ, 4 ಪ್ರಹರಗಳು ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಜಾವಗಳು, ಪ್ರಹರಗಳು ಅಂತ ಹೇಳ್ತಾರಲ್ಲ, ಅದನ್ನ ಯಾಮಗಳು ಅಂತ ಕೂಡ ಕರೀತಾರೆ. ಮನುಷ್ಯ ಜೀವಿಯ ಹಗಲು ಮತ್ತು ರಾತ್ರಿ ಇರುತ್ತಲ್ಲ, ಅದರಲ್ಲಿ 4 ಪ್ರಹರಗಳಿರುತ್ತೆ. ಅದೇ ರೀತಿ 15 ಹಗಲು ರಾತ್ರಿಗಳು ಸೇರಿದಾಗ ಒಂದು ಪಕ್ಷ ಆಗುತ್ತೆ. 15 ರಾತ್ರಿ 15 ಹಗಲು ಮುಗಿದ್ಮೇಲೆ ಅಂದರೆ ತಿಂಗಳಿಗೆ 2 ಪಕ್ಷ ಬರುತ್ತೆ. ಅಂದರೆ 15 ದಿವಸಕ್ಕೊಂದು, ಇನ್ನೂ 15 ದಿವಸಕ್ಕೆ ಒಂದು ಶುಕ್ಲ ಪಕ್ಷ ಅಂತ ಕರೀತಾರೆ, ಇನ್ನೊಂದು ಕೃಷ್ಣ ಪಕ್ಷ ಅಂತ ಕರೀತಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, 2 ಪಕ್ಷಗಳು ಸೇರಿ ಒಂದು ತಿಂಗಳಾಗುತ್ತೆ. ಪಿತೃಲೋಕದಲ್ಲಿ ಇರ್ತಾರಲ್ಲ, ಅವರಿಗಿದು ಇಡಿಯಾಗಿ ಒಂದು ಹಗಲು ಮತ್ತೆ ಒಂದು ರಾತ್ರಿಗೆ ಸಮ. ಅಂದ್ರೆ ನಮ್ಮ ಒಂದು ತಿಂಗಳು ಪಿತೃಲೋಕದವರಿಗೆ ಒಂದು ಹಗಲು ಮತ್ತೆ ಒಂದು ರಾತ್ರಿಗೆ ಸಮ. ಅಂದ್ರೆ ಅವರ ಒಂದು ದಿನ ನಮ್ಮ ಒಂದು ತಿಂಗಳು ಅಂತ ತಿಳ್ಕೋಬಹುದು. ಅಂತಹ 2 ತಿಂಗಳು ಸೇರಿ ಒಂದು ಋತು ಆಗುತ್ತೆ. 6 ತಿಂಗಳಿದೆಯಲ್ಲ, ಅದು ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವಂತ ಒಂದು ಪೂರ್ತಿ ಪರಿಕ್ರಮ ಅಂತ ಅನ್ಕೊಳ್ಳುತ್ತೆ. ಒಂದು ಪೂರ್ತಿ ಪರಿಕ್ರಮವನ್ನ ಸೂರ್ಯ ಸುತ್ಕೊಂಡು ಬಂದಾಗ ಅದನ್ನ 6 ತಿಂಗಳು ಅಂತ ಕರಿತೀವಿ. ಇನ್ನು ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, 2 ಸೌರಗತಿಗಳು
ಅಂದ್ರೆ ಸೂರ್ಯನ ಗತಿ ಇದೆಯಲ್ಲ ಅಂಥದ್ದು ಎರಡಾದಾಗ ದೇವತೆಗಳ ಒಂದು ಹಗಲು ಮತ್ತೆ ಒಂದು ರಾತ್ರಿ ಆಗುತ್ತೆ. ಆ ಹಗಲು ರಾತ್ರಿ ಸೇರಿ ಮಾನವ ಜೀವಿಯ ಒಂದು ಸಂಪೂರ್ಣ ವರ್ಷ ಆಗುತ್ತೆ. ಮನುಷ್ಯನಿಗೆ 100 ವರ್ಷಗಳ ಜೀವಿತದ ಕಾಲಾವಧಿ ಇರುತ್ತೆ. ನಮಗಿರುವಂತ ಆಯಸ್ಸು ಎಷ್ಟು ಅಂತಂದ್ರೆ 100 ವರ್ಷಗಳು. ದೇವತೆಗಳ ಒಂದು ಹಗಲು ರಾತ್ರಿ ನಮ್ಮ ಒಂದು ವರ್ಷವಾಗುತ್ತೆ. ನಮ್ಮ ಒಂದು ಹಗಲು ರಾತ್ರಿ ಪಿತೃಗಳಿಗೆ ಒಂದು ತಿಂಗಳಾಗತ್ತೆ. ಆದ್ರೆ ದೇವತೆಗಳಿಗೆ ಒಂದು ವರ್ಷ ಆಗುತ್ತೆ. ಮನುಷ್ಯ ಜೀವಿಗಿರುವಂತ ಒಂದು ಆಯಸ್ಸು ಎಷ್ಟು ಅಂತಂದ್ರೆ 100 ವರ್ಷಗಳು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಈ ಬ್ರಹ್ಮಾಂಡದ ಪ್ರಭಾವಿ ನಕ್ಷತ್ರಗಳಿದೆಯಲ್ಲ, ಅದು ಗ್ರಹಗಳು ಮತ್ತೆ ಜ್ಯೋತಿರ್ನಿಕಾಯಗಳು ಮತ್ತೆ ಅಣುಗಳು ಎಲ್ಲವೂ ಕೂಡ ತಮ್ಮ ತಮ್ಮ ಕಕ್ಷೆಯಲ್ಲಿ ಆ ಭಗವಂತನ ನಿರ್ದೇಶನಕ್ಕೆ ಅನುಗುಣವಾಗಿ ಸುತ್ತುತ್ತಾ ಇರುತ್ತೆ. ತಮಗಿಷ್ಟ ಬಂದಂಗಲ್ಲ, ಅವು ಭಗವಂತ ಹೇಗೆ ಹೇಳಿರ್ತಾನೋ ಅದೇ ಪಥದಲ್ಲೇ ಸುತ್ತುತ್ತಾ ಇರುತ್ತೆ. ಆ ಭಗವಂತನನ್ನ ಶಾಶ್ವತ ಕಾಲ ಪ್ರತಿನಿಧಿಸುತ್ತೆ. ಇಲ್ಲಿ ಭಗವಂತನ ಬದಲಿಗೆ ಅಲ್ಲಿ ಕಾಲ ಅನ್ನೋದು ಇರುವಂಥದ್ದು. ಸೊ ಕಾಲ ಅಂತಂದ್ರೆ ಯಾರು ಅಂತಂದ್ರೆ ಭಗವಂತ ಸ್ವಯಂ. ಅವನ ಬದಲಿಗೆ ಕಾಲ ಇಲ್ಲಿದೆ. ಅಂದ್ರೆ ಅವನೇನೆ ತನ್ನನ್ನ ತಾನು ಕಾಲವಾಗಿ ವಿಸ್ತರಣೆ ಮಾಡ್ಕೊಂಡು ಅಲ್ಲಿದ್ದಾನೆ. ಆಯ್ತಾ? ಅವನು ಹೇಳ್ದಾಗೆ ಇವೆಲ್ಲ ತಮ್ಮ ತಮ್ಮ ಪಥದಲ್ಲಿ ತಿರುಗ್ತಾ ಇರುತ್ತೆ, ತಮ್ಮ ಕೆಲಸವನ್ನ ಮಾಡ್ತಾ ಇರುತ್ತೆ. ಇವಾಗ ಕೆಲವೊಂದು ವಿಷಯಗಳೆಲ್ಲ ನಮಗ್ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ? ನಮಗೆ 1 ತಿಂಗಳು ಅನ್ನೋದು ಪಿತೃಲೋಕದವರಿಗೆ 1 ದಿನ ಅಂತ ಅನ್ನಿಸ್ಕೊಳ್ಳುತ್ತೆ. ನಮಗ್ 1 ವರ್ಷ ಇದೆಯಲ್ಲ, ಅದು ದೇವತೆಗಳಿಗೆ 1 ದಿನ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಮೆಜರ್ಮೆಂಟ್ಗಳೆಲ್ಲ ಸ್ವಲ್ಪ ತಿಳ್ಕೊಂಡಿದ್ರೆ ಯಾಕೆ ಅವರು ನಮಗಿಂತ ದೀರ್ಘಕಾಲ ಬದುಕಿರ್ತಾರೆ ಅಂತಂದ್ರೆ, ಅವರ ಕಾಲದ ಒಂದು ಮೆಜರ್ಮೆಂಟ್ ಇದೆಯಲ್ಲ, ಅದು ನಮಗಿಂತ ಹೆಚ್ಚಾಗಿರೋದ್ರಿಂದ ಅವರಿಗೆ ದೀರ್ಘವಾದಂತ ಆಯಸ್ಸಿದೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮ ಸಂಹಿತೆಯಲ್ಲಿ ಸೂರ್ಯನು ಪರಮ ಪುರುಷನ ನೇತ್ರವೆಂದು ಹೇಳಿದೆ ಮತ್ತು ಆತ ಯಾವಾಗಲೂ ತನ್ನ ನಿರ್ದಿಷ್ಟ ಕಾಲಕಕ್ಷೆಯಲ್ಲಿ ಪರಿಕ್ರಮಿಸುತ್ತಿರುತ್ತಾನೆ. ಅದೇ ರೀತಿ ಸೂರ್ಯನಿಂದ ಆರಂಭಿಸಿ ಅಣುವಿನವರೆಗೆ ಎಲ್ಲ ವಸ್ತು ರೂಪಗಳು ಕಾಲಚಕ್ರದ ಪ್ರಭಾವಕ್ಕೆ ಅಧೀನವಾಗಿವೆ ಅಥವಾ ನಿರಂತರ ಕಾಲಕಕ್ಷೆಗೆ ಸೇರಿವೆ. ಪ್ರತಿಯೊಂದು ತನ್ನ ಕಕ್ಷೆಯಲ್ಲಿ ಪರಿಭ್ರಮಿಸಲು 1 ಸಂವತ್ಸರವನ್ನು ತೆಗೆದುಕೊಳ್ಳುತ್ತದೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಬ್ರಹ್ಮ ಸಂಹಿತೆ, ಬ್ರಹ್ಮ ಬರೆದಿರುವಂತ ಒಂದು ಸಂಹಿತೆ ಅದು. ಅದರಲ್ಲಿ ಸೂರ್ಯನನ್ನ ಭಗವಂತನ ನೇತ್ರಗಳು ಅಂತ ಹೇಳಿದ್ದಾರೆ. ಅದು ಯಾವಾಗ್ಲೂ ಕೂಡ ತನ್ನದೇ ಆದಂತ ಒಂದು ಕಾಲಕಕ್ಷೆಯಲ್ಲಿ ಅದು ಸುತ್ತುತ್ತಾ ಇರುತ್ತೆ. ಅದೇ ರೀತಿ ಸೂರ್ಯ ಒಬ್ಬನೇ ಅಲ್ಲ, ಸೂರ್ಯನಿಂದ ಹಿಡಿದು ಅಣುವರೆಗೂ ಕೂಡ ಎಲ್ಲ ವಸ್ತು ರೂಪಗಳು ಯಾವುದಕ್ಕೆ ರೂಪಗಳನ್ನ ನಾವು ನೋಡ್ತೀವೋ, ಈಗ ನಾವು ಕೂಡ ಚಲನೆ ಮಾಡ್ತಾ ಇರ್ತೀವಲ್ವಾ, ಅಂದ್ರೆ ಈ ಎಲ್ಲವೂ ಕೂಡ ಕಾಲಚಕ್ರದ ಪ್ರಭಾವಕ್ಕೆ ಅಧೀನವಾಗಿದೆ. ಅದು ಏನ್ ಹೇಳುತ್ತೋ ಹೇಗೆ ಹೇಳುತ್ತೋ ಹಾಗೆ ಇವೆಲ್ಲವೂ ಕೂಡ ಓಡಾಡ್ತಾ ಇರುತ್ತೆ. ನಿರಂತರವಾಗಿ ಕಾಲ ಕಕ್ಷೆಗೆ ಇದು ಸೇರಿದೆ. ಅಂದ್ರೆ ತಮ್ಮದೇ ಆದಂತ ಒಂದು ಕಕ್ಷೆಯಲ್ಲಿ ಪರಿಭ್ರಮಿಸ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ. ಈ ರೀತಿ ಪ್ರತಿಯೊಂದೂ ಕೂಡ ತನ್ನ ಕಕ್ಷೆಯಲ್ಲಿ ಪರಿಭ್ರಮಿಸೋದಕ್ಕೆ 1 ಸಂವತ್ಸರವನ್ನ ತಗೊಳುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸ್ವಲ್ಪ ಇದು ಇಂಟ್ರೆಸ್ಟ್ ಇರೋರು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಇಂಟ್ರೆಸ್ಟ್ ಇಲ್ಲದೆ ಇರೋರು ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಏನು, ನಮಗಿಂತ ಊರ್ಧ್ವ ಲೋಕದಲ್ಲಿದಾರಲ್ಲ, ಅವರಿಗೆ ಆಯಸ್ಸು ಹೇಗೆ ಜಾಸ್ತಿ ಇದೆ ಅಂತಂದ್ರೆ, ಈ ಕಾಲದ ಗಣನೆಯನ್ನ ತಗೊಂಡಾಗ ನಮ್ಮ ಹಗಲು ರಾತ್ರಿಗಳಿಗಿಂತ ಪಿತೃಗಳ ಹಗಲು ರಾತ್ರಿಗಳು ದೊಡ್ಡದಾಗಿರತ್ತೆ, ಲೆಂತಿ ಆಗಿರತ್ತೆ ಅಂತ ಅರ್ಥ. ಅವರಿಗಿಂತ ದೇವತೆಗಳ ಒಂದು ಕಾಲ ಗಣನೆ ಏನಿದೆಯೋ ಅದು ಇನ್ನೂ ಲೆಂತಿ ಆಗಿರತ್ತೆ ಅಂತ. ಅದಕ್ಕೆ ನಮಗೆ ಆಯಸ್ ಕಡಿಮೆ. ನಮಗಿರೋದು 100 ವರ್ಷ ಅಷ್ಟೇನೆ. ನಮ್ಮ 100 ವರ್ಷಕ್ಕೂ ಪಿತೃಗಳ 100 ವರ್ಷಕ್ಕೂ ದೇವತೆಗಳ 100 ವರ್ಷಕ್ಕೂ ಡಿಫ್ರೆನ್ಸ್ ಇರುತ್ತೆ. ಆಯ್ತಾ? ಈ ರೀತಿ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.